ಹಾಯ್ ಎಲ್ಲರಿಗೂ, ಇದು ಸಂಡೇ ಮಿನಿ ವ್ಲಾಗ್. ಸೊ ತುಂಬ ದಿನದ ನಂತರ ನಾನು ಮತ್ತೆ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಇವತ್ತು ಸಂಡೇ ಆಗಿರೋದ್ರಿಂದ ಬೋಟಿ ಮಾಡ್ತಾಯಿದ್ದೀನಿ. ಬೋಟಿನ ತಂದು ಚೆನ್ನಾಗಿ ಕ್ಲೀನ್ ಮಾಡಿ ಉಪ್ಪು ಅರಿಶಿನ ಹಾಕಿ ಚೆನ್ನಾಗಿ ತೊಳೆದು ಅದನ್ನು ಒಂದು ಕುಕ್ಕರಿಗೆ ಕುದಿತಿರೋ ಅಂತಹ ನೀರಿಗೆ ಅದನ್ನು ಹಾಕಬೇಕು. ಒಗ್ಗರಣೆ ಹಾಕಬೇಡಿ, ಅದ್ರ ಬದಲು ಕುದಿತಿರೋ ಅಂತಹ ನೀರಿಗೆ ಹಾಕಿ ಬೋಟಿನ ಹಾಕಿದ್ಮೇಲೆ ಅದಕ್ಕೆ ಸ್ವಲ್ಪ ಮೆಣಸು, ಈರುಳ್ಳಿ ಮತ್ತು ಶುಂಠಿ ಬೆಳ್ಳುಳ್ಳಿನ ಜಜ್ಕೊಂಡಿರೋದು ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ತಗೊಂಡಿದ್ದೀನಿ. ಅದಕ್ಕೆ ಅರಿಶಿನ ಉಪ್ಪು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸೊ ನಾನಿಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ನಾನು ತಗೊಂಡಿದ್ದು ಮೊದಲನೇ ಕುಕ್ಕರ್ ಸ್ವಲ್ಪ ಚಿಕ್ಕದಾಗಿತ್ತು. ಸೊ ಅದನ್ನು ನಾನು ಇವಾಗ ಸ್ವಲ್ಪ ದೊಡ್ಡ ಕುಕ್ಕರಿಗೆ ಶಿಫ್ಟ್ ಮಾಡೋಣ ಅಂತ ಶಿಫ್ಟ್ ಮಾಡ್ತಾ ಇದ್ದೀನಿ. ಸೊ ಅದನ್ನು ದೊಡ್ಡ ಕುಕ್ಕರಿಗೆ ಶಿಫ್ಟ್ ಮಾಡಿದ್ಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಬಿಟ್ಟು ಅದನ್ನು ಚೆನ್ನಾಗಿ ಕುದಿ ಬರಬೇಕಾದ್ರೆ ಲಿಡ್ನ ಕವರ್ ಮಾಡೋಣ. ಅಟ್ಲೀಸ್ಟ್ ಒಂದು 5ರಿಂದ 6 ವಿಷಲ್ ಬರೋವರೆಗೂ ವೆಯ್ಟ್ ಮಾಡೋಣ. ಹಾಗೆಯೇ ಈ ಕಡೆ ಒಂದು ಪಾನಿಗೆ ಸ್ವಲ್ಪ ಜೀರಿಗೆ, ಓಂಕಾಳು, ಗಸಗಸೆ, ಲವಂಗ, ಚಕ್ಕೆ ಇಷ್ಟನ್ನು, ಆಮೇಲೆ ಸ್ವಲ್ಪ ಕಾಳು ಮೆಣಸು ಇಷ್ಟನ್ನು ಹಾಕಿ ಫ್ರೈ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಕಾಯಿ ತುರಿನ ಹಾಕ್ತಾಯಿದ್ದೀನಿ. ಕಾಯಿ ತುರಿನ ಹಾಕಿ ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಲೈಟಾಗಿ ಫ್ರೈ ಆದಮೇಲೆ ಅದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕಿ ಆಡಿಸ್ಕೊಂಡು ಅದಕ್ಕೆ ಸ್ವಲ್ಪ ಹುರಿಗಡಲೆನ ಹಾಕಿ ನೈಸ್ ಮಾಡ್ಕೊಳ್ತಿದ್ದೀನಿ. ಹಾಕಿದ್ಮೇಲೆ ಅದಕ್ಕೆ ಸ್ವಲ್ಪ 2 ಟೊಮೆಟೊ, ಸ್ವಲ್ಪ ಅಚ್ಕಾರದ ಪುಡಿ ಮತ್ತು ಸ್ವಲ್ಪ ಧನಿಯಾ ಪುಡಿನ ಹಾಕಿ ಮಸಾಲೆನ ರೆಡಿ ಮಾಡ್ಕೊಳ್ಳೋಣ. ಈ ರೆಡಿಯಾಗಿರುವಂತಹ ಮಸಾಲೆ ರೆಡಿ ಆಗೋಷ್ಟರಲ್ಲಿ ಆ ಕಡೆ ಮಟನ್ ಬೆಂದಿರೋದು ಕೂಡ ಬೆಂದಿರುತ್ತೆ ಬೋಟಿ. ಸೊ ಅದಕ್ಕೆ ನಾವು ಈ ಕಡೆ ರೆಡಿ ಮಾಡ್ಕೊಂಡಿರೋಂಥ ಮಸಾಲೆನ ಹಾಕಿಬಿಟ್ಟು ಚೆನ್ನಾಗಿ ಕಲಿಸ್ಕೊಳ್ಳೋಣ. ಈ ಕಡೆ ಕಲಿಸ್ಕೊಂಡಾದಮೇಲೆ ಅದನ್ನು ಒಂದು ಕುದಿ ಬರಲಿ ಅಂದ್ಬಿಟ್ಟು ಈಗ ಸ್ಟವ್ ಮೇಲೆ ಮತ್ತೆ ಕುದಿಸ್ತಾ ಇದ್ದೀನಿ. ಯಾಕಂದರೆ ಮಸಾಲೆ ಕುದಿಬೇಕಲ್ವ, ಅದೆಲ್ಲ ಕುದ್ಮೇಲೆ ಸ್ವಲ್ಪ ಗಾರ್ನಿಷಿಂಗ್ ಅಂತ ಕೊತ್ತಂಬರಿ ಸೊಪ್ಪನ್ನ ಹಾಕಿಬಿಟ್ಟು ಸರ್ವ್ ಮಾಡೋಣ. ಸೊ ನಾನು ಇವತ್ತು ಮಾಡಿರೋ ಅಂಥ ಬೋಟಿ ಸಾಂಬಾರಿಗೆ ನಾನು ಇಲ್ಲಿ ಮುದ್ದೆ ಮಾಡ್ಕೊಂಡಿದ್ದೀನಿ. ಸೊ ಮುದ್ದೆ ಜೊತೆ ಇದು ಒಳ್ಳೆ ಕಾಂಬಿನೇಷನು. ಸೊ ನಾನಿವತ್ತು ಮಾಡಿರೋ ಅಂತಹ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಅದನ್ನ ಫುಲ್ ವೀಡಿಯೋನ ನನ್ನ ಯೂಟ್ಯೂಬ್ ಚಾನಲಲ್ಲಿ ಆ್ಯಡ್ ಮಾಡಿರ್ತೀನಿ. ಸೊ ವಿಡಿಯೋ ನೋಡಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಎಲ್ಲರಿಗೂ.